ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಗ್ರಾಫ್ ಥಿಯರಿಯಲ್ಲಿ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಕೇಳಿದರೆ, ಪ್ರೂವ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟೂ ಸ್ಪ್ಯಾನಿಂಗ್ ಟ್ರೀ ಈಸ್ ಮೆಟ್ರಿಕ್, ಫೈಂಡ್ ದ ಟೂ ಡಿಫರೆಂಟ್ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಆಫ್ ಗ್ರಾಫ್ ವಿತ್ ದ ವರ್ಟಿಸಸ್ 1 2 3 4. ಸೊ ಫಸ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ, ಆಮೇಲೆ ನಾನು ಪ್ರೂಫ್ ಅನ್ನ ಬರೆದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಡಿಸ್ಕ್ರೈಬ್ಡ್ ಬೈ ಎ ಏನು, ಇದು ಒಂದು ವರ್ಟೆಕ್ಸ್. ಎ ಏನು, ಒಂದು ಎಡ್ಜ್. ಸೊ ಅದು ಯಾವ್ದ್ರ ಮಧ್ಯೆ ಇದೆ, 1 ಮತ್ತೆ 2 ಮಧ್ಯ. ಬಿ ಇಸ್ ಎ ಎಡ್ಜ್ ವಿಚ್ ಇಸ್ ಬಿಟ್ವೀನ್ 1 and 2. ಸಿ ಇಸ್ ಎ ಎಡ್ಜ್ ವಿಚ್ ಇಸ್ ಬಿಟ್ವೀನ್ 1 and 4. ಡಿ ಇಸ್ ಎ ಎಡ್ಜ್ ವಿಚ್ ಇಸ್ ಬಿಟ್ವೀನ್ 2 and 3. ಸೊ ಈ ತರ ಎಡ್ಜ್ಗಳಿದಾವೆ. ಮತ್ತೆ ಆ ಪ್ರತಿಯೊಂದು ಎಡ್ಜ್ಗೂ ಕೂಡ ಎಡ್ಜ್ ವೆಯ್ಟ್ ಅನ್ನ ಕೊಟ್ಟಿದ್ದಾರೆ. ಏನು, 3 2 1 2 4 2 ಅಂತ. ಸೊ ಇದನ್ನ ಫಸ್ಟ್ ನಾವು ನೀಟಾಗಿ ಸಿಸ್ಟಮೆಟಿಕ್ ಆಗಿ ಟೇಬಲ್ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕು. ಸೊ ಸೊಲ್ಯೂಷನ್, ನಮಗೆ ಕೊಟ್ಟಿರುವಂತ ವರ್ಟೆಕ್ಸ್ ಯಾವುದು, ಗಿವನ್ ಅಂತ ಬರ್ಕೊಂಡು ವರ್ಟೆಕ್ಸ್ ಗಳು ಯಾವ್ಯಾವ ಕೊಟ್ಟಿದ್ದಾರೆ, v is equal to 1 2 3 4 1 2 3 4. ಸರಿನಾ? ಸೊ ಇವಾಗ ಏನ್ ಮಾಡೋಣ ಅಂತಂದ್ರೆ, ನಾವು ಎಡ್ಜ್ ಗಳನ್ನ ಬರ್ಕೊಳ್ಳೋಣ. ಆ ಎಡ್ಜ್ ಗಳು ಯಾವುಗಳ ಮಧ್ಯೆ ಇದಾವೆ, ಯಾವ ವರ್ಟೆಕ್ಸ್ ಗಳ ಮಧ್ಯೆ ಇದಾವೆ ಅಂತ ಬರಿಬೇಕು. ಮತ್ತೆ ಆ ಒಂದು ಎಡ್ಜಿನ ವ್ಯಾಲ್ಯೂ ವೆಯ್ಟ್ ಅನ್ನ ಬರೀತಾ ಹೋಗೋಣ. ಸೊ ಫಸ್ಟ್ ಎಡ್ಜಸ್, ನೆಕ್ಸ್ಟ್ ಏನ್ ಬರೆಯೋಣ ಅಂತಂದ್ರೆ ಎಂಡ್ ವರ್ಟಿಸಿಸ್. ಸರಿನಾ? ಎಂಡ್ ವರ್ಟಿಸಿಸ್ ಅಂದ್ರೆ ಸ್ಟಾರ್ಟಿಂಗ್ ಮತ್ತೆ ಎಂಡ್ ಎಲ್ಲಾಗಿರೋದು ಅಂತ, ಎಂಡ್ ವರ್ಟಿಸಿಸ್. ನೆಕ್ಸ್ಟ್ ನಾವು ಅವುಗಳ ರೆಸ್ಪೆಕ್ಟಿವ್ ವೆಯ್ಟ್ ಗಳನ್ನ ಬರಿತಾ ಹೋಗೋಣ. ಯಾವ್ಯಾವ ಎಡ್ಜಸ್ ಇರೋದು, ಎ ಬಿ ಸಿ ಡಿ ಇ ಎಫ್. ಎ ಬಿ ಸಿ ಡಿ ಇ ಮತ್ತೆ ಎಫ್. ಸೊ ಇವಾಗ ಎಂಡ್ ವರ್ಟಿಸಿಸ್, ಎ ಯಾವ್ದ್ರ ಮಧ್ಯೆ ಇದೆ, 1 ಮತ್ತೆ 2 ಮಧ್ಯೆ ಇದೆ. ನೆಕ್ಸ್ಟ್ ಬಿ ಯಾವ್ದ್ರ ಮಧ್ಯೆ ಇದೆ, 1 ಮತ್ತೆ 2 ಮಧ್ಯೆ ಇದೆ. ನೆಕ್ಸ್ಟ್ ಸಿ ಯಾವ್ದ್ರ ಮಧ್ಯೆ ಇದೆ, 1 ಮತ್ತೆ 4 ಮಧ್ಯ. ನೆಕ್ಸ್ಟ್ ಡಿ ಯಾವ್ದ್ರ ಮಧ್ಯೆ ಇದೆ, 2 ಮತ್ತೆ 3 ಮಧ್ಯ. ನೆಕ್ಸ್ಟ್ ಇ ಯಾವ್ರ ಮಧ್ಯೆ ಇದೆ, 3 ಮತ್ತೆ 4 ಮಧ್ಯ. ನೆಕ್ಸ್ಟ್ ಎಫ್ ಯಾರ ಮಧ್ಯೆ ಇದೆ, 3 ಮತ್ತೆ 4 ಮಧ್ಯ. ಸೊ ಇವಾಗ ವೆಯ್ಟ್ ಗಳು, ಎದು ವೆಯ್ಟ್ ಎಷ್ಟಿದೆ, 3, ಬಿ ವೆಯ್ಟ್ 2, ಸಿ ವೆಯ್ಟ್ ಇಸ್ 1, ಡಿ ವೆಯ್ಟ್ ಇಸ್ 2, ಇ ವೆಯ್ಟ್ ಇಸ್ 4, ಎಫ್ ವೆಯ್ಟ್ ಇಸ್ 2. ಸರಿನಾ? ಸೊ ಇವಾಗ ಏನ್ ಮಾಡಿದ್ವಿ, ಯಾವ್ಯಾವ ಎಡ್ಜ್ ಇದಾವೆ, ಅವುಗಳು ಯಾರ ಮಧ್ಯೆ ಇದಾವೆ, ಮತ್ತೆ ವೆಯ್ಟ್ ಗಳನ್ನ ಬರ್ಕೊಂಡಿದ್ದೀನಿ. ಸೊ ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಗ್ರಾಫ್ ಫಾರ್ಮೆಟ್ ಅಲ್ಲಿ ಬರಿತಾ ಹೋಗ್ತೀನಿ. ಸರಿನಾ? ವರ್ಟೆಕ್ಸ್ ಗಳು ಯಾವ್ಯಾವ ಇರೋದು, ನನಗೆ 1 ಇದೆ, 2 ಇದೆ, 3 ಇದೆ, ಮತ್ತೆ 4 ಇದೆ. ಸರಿನಾ? ಸೊ ಇವಾಗ ಒಂದೊಂದೇ ಎಡ್ಜ್ ಗಳನ್ನ ಬರಿತಾ ಹೋಗೋಣ. ಎ ಇಸ್ ಎ ಎಡ್ಜ್ ವಿಚ್ ಇಸ್ ಬಿಟ್ವೀನ್ 1 and 2. ಸೊ 1 ಮತ್ತೆ 2 ಮಧ್ಯ ಎ ಅನ್ನೋ ಒಂದು ಎಡ್ಜ್ ಇದೆ, ಅದರ ವೆಯ್ಟ್ ಎಷ್ಟಿದೆ, ನನಗೆ 3 ಅಂತ ಇದೆ. ಸರಿನಾ? ನೆಕ್ಸ್ಟ್ ಬಿ ಇಸ್ ಎ ಎಡ್ಜ್ ವಿಚ್ ಇಸ್ ಬಿಟ್ವೀನ್ 1 and 2 ಅಂಡ್ ಹ್ಯಾವಿಂಗ್ ದ ವೆಯ್ಟ್ ಆಫ್ 2. ಸೊ ಬಿ ಕೂಡ ನನಗೆ 1 ಮತ್ತೆ 2 ಮಧ್ಯನೇ ಇದೆ, ಅದರ ವೆಯ್ಟ್ ಎಷ್ಟಿದೆ, 2. ನೆಕ್ಸ್ಟ್ ಸಿ ಇಸ್ ಎ ಎಡ್ಜ್ ವಿಚ್ ಇಸ್ ಬಿಟ್ವೀನ್ 1 and 4. ಸೊ 1 ಮತ್ತೆ 4 ಮಧ್ಯ ಸಿ ಇದೆ, ಅದರ ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ, 1 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿ ಇಸ್ ಎ ಎಡ್ಜ್ ವಿಚ್ ಇಸ್ ಬಿಟ್ವೀನ್ 2 and 3. ಸೊ 2 ಮತ್ತೆ 3 ಮಧ್ಯ ಡಿ ಇದೆ, ಅದರ ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇ ಇಸ್ ಬಿಟ್ವೀನ್ 3 and 4. ಇ ಇಸ್ ಬಿಟ್ವೀನ್ 3 and 4 ವಿಚ್ ಇಸ್ ಹ್ಯಾವಿಂಗ್ ದ ವೆಯ್ಟ್ ಆಫ್ 4. ನೆಕ್ಸ್ಟ್ ಎಫ್ ಇಸ್ ಬಿಟ್ವೀನ್ 3 and 4. ಇದು ಕೂಡ 3 and 4 ಮಧ್ಯೆ ಇದೆ ವಿತ್ ದ ವೆಯ್ಟ್ ಆಫ್ 2. ಸೊ ಅವ್ರೇನ್ ಹೇಳಿದ್ದಾರೆ, ಕನ್ಸ್ಟ್ರಕ್ಟ್ ದ 2 ಡಿಫರೆಂಟ್ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ. ಸೊ ಇವಾಗ ಏನ್ ಮಾಡೋಣ, ಇದು ಗ್ರಾಫ್ ಇದೆಯಲ್ಲ, ಸೊ ಇದನ್ನ ನಾವು ಗ್ರಾಫ್ ಅನ್ನ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ನಾವು ನಡೆಯಲಿ ಕನ್ವರ್ಟ್ ಟು ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಂತ ಬರೀತೀನಿ, MST. ನೀವು 2 ಅಲ್ಗಾರಿದಮ್ ಯೂಸ್ ಮಾಡಬಹುದು, ಒಂದು ಪ್ರಿಮ್ಸ್ ಅಥವಾ ಕ್ರುಸ್ಕಲ್, ಯಾವ್ದಾದ್ರು ಯೂಸ್ ಮಾಡಬಹುದು. ಕ್ರುಸ್ಕಲ್ ಅನ್ನ ಯೂಸ್ ಮಾಡ್ತಾ ಹೋಗೋಣ, ವೆರಿ ಈಸಿ. ಕ್ರುಸ್ಕಲ್ ಅಲ್ಗಾರಿದಮ್ ಅನ್ನ ನಾವು ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಕ್ರುಸ್ಕಲ್ ಅಲ್ಗಾರಿದಮ್ ಪ್ರಕಾರ ನಾವೇನ್ ಮಾಡ್ತೀವಿ ಅಂದ್ರೆ, ಎಡ್ಜ್ ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೆಯ್ಟ್ ಪ್ರಕಾರ ಬರೀತಾ ಹೋಗ್ತೀವಿ. ಸೊ ಫಸ್ಟ್ ಕಡಿಮೆ, ಆಮೇಲೆ ಜಾಸ್ತಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಂತ ಹೋಗ್ತೀವಿ. ಸೊ ಇದರಲ್ಲಿ ತುಂಬಾ ಕಡಿಮೆ ಇರೋದು ಯಾವುದು, ಸಿ ವಿತ್ ದ ಎಡ್ಜ್ ವೆಯ್ಟ್ ಆಫ್ 1. ನೆಕ್ಸ್ಟ್ ಯಾವ್ದಿರೋದು, 2 ಇರೋದು, ಬಿ ಇದೆ, ಡಿ ಇದೆ, ಮತ್ತೆ ಎಫ್ ಇದೆ. ಎಲ್ಲದನ್ನು ಕೂಡ ಬರೀರಿ. ಬಿ ಇಸ್ ಹ್ಯಾವಿಂಗ್ 2, ನೆಕ್ಸ್ಟ್ ಡಿ ಇಸ್ ಆಲ್ಸೋ ಹ್ಯಾವಿಂಗ್ 2, ನೆಕ್ಸ್ಟ್ ಎಫ್ ಇಸ್ ಆಲ್ಸೋ ಹ್ಯಾವಿಂಗ್ 2. ನೆಕ್ಸ್ಟ್ 1 ಆಯ್ತು, 2 ಆಯ್ತು. 3 ಇರೋದು ಯಾವುದು, ಎ ಇಸ್ ಹ್ಯಾವಿಂಗ್ ದ ಎಡ್ಜ್ ವೆಯ್ಟ್ ಆಫ್ 3. ನೆಕ್ಸ್ಟ್ ಇ ಇಸ್ ಹ್ಯಾವಿಂಗ್ ದ ಎಡ್ಜ್ ವೆಯ್ಟ್ ಆಫ್ 4. ಸೊ ಇವಾಗ ಏನ್ ಮಾಡಿದೆ, ಎಡ್ಜ್ ಗಳನ್ನ ಅವುಗಳ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೆಯ್ಟ್ ಪ್ರಕಾರ ಬರಿತಾ ಹೋದೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ವರ್ಟೆಕ್ಸ್ ಗಳನ್ನ ಬರ್ಕೊಂತೀನಿ, 1 2 3 ಮತ್ತೆ 4. ಸೊ ಇವಾಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ, ಕಡಿಮೆ ವೆಯ್ಟ್ ಇರುವಂತ ಎಡ್ಜ್ ಗಳನ್ನ ಯೂಸ್ ಮಾಡಿಕೊಂಡು ನಾನು ಟ್ರಾವರ್ಸ್ ಮಾಡ್ತಾ ಹೋಗ್ಬೇಕು. ಸೊ ನೋಡಿ, ಕಡಿಮೆ ಇರೋ ವೆಯ್ಟ್ ಯಾವುದು, 1. ಸೊ ಯಾವ್ದಾದ್ರು ಎಡ್ಜು, ಸಿ ವಿಚ್ ಇಸ್ ಬಿಟ್ವೀನ್ 1 and 4. ಸರಿನಾ? ನೆಕ್ಸ್ಟ್ ಬಿ
ವಿಚ್ ಈಸ್ ಬಿಟ್ವೀನ್ 1 and 2 ವಿತ್ ದ ವೆಯ್ಟ್ ಆಫ್ 2 ಇದೆ. ನೆಕ್ಸ್ಟ್ ಡಿ, ಸೊ ಡಿ ಈಸ್ ಬಿಟ್ವೀನ್ 2 and 3, ಸೊ ವಿತ್ ದ ವೆಯ್ಟ್ ಆಫ್ 2. ಸೊ ಇವಾಗ ಎಲ್ಲವೂ ಕೂಡ ಟ್ರಾವರ್ಸ್ ಅಲ್ವಾ, ನೋಡಿ ಇಲ್ಲಿ ನಾನು 1 ಇಂದ 4 ಹೋಗ್ಬೋದು, 2 ಹೋಗ್ಬೋದು, ಮತ್ತೆ 2 ಇಂದ ಹೋಗಿ 3 ಹೋಗ್ಬೋದು, ಸಾಕು, ಸರಿನಾ. ಸೊ ಇವಾಗ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀರಾ ಅಂತಂದ್ರೆ n-1 ಎಡ್ಜಸ್ ಸಾಕು ನನಗೆ. ಏನು n-1 ನಂಬರ್ ಆಫ್ ಎಡ್ಜ್. n ಅಂತಂದ್ರೆ ಟೋಟಲ್ ಎಷ್ಟು ವರ್ಟಿಸಿಸ್ ಇರೋದು, 1 2 3 4. ಸೊ 4 - 1 ಅಂತಂದ್ರೆ 3 ಎಡ್ಜ್ಗಳು ಸಾಕು ನನಗೆ, ಸರಿನಾ, ಟ್ರಾವರ್ಸ್ ಮಾಡೋದಕ್ಕೆ. ಅವ್ರು ಏನ್ ಹೇಳಿರೋದು, 2 ಡಿಫ್ರೆಂಟ್ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ 1 2 3 ಮತ್ತೆ 4 ಅಂತ ತಗೊಂತೀನಿ. ಸೇಮ್ ಸ್ಮಾಲೆಸ್ಟ್ ಯಾವ್ದಿರೋದು 1, ಸೊ ಅದನ್ನ ನಾನು ಯೂಸ್ ಮಾಡಲೇಬೇಕು ಬಿಕಾಸ್ ಇಟ್ ಈಸ್ ದ ಸ್ಮಾಲೆಸ್ಟ್. ನೆಕ್ಸ್ಟ್ ಬಿ ಅನ್ನ ಯೂಸ್ ಮಾಡ್ಕೊಳ್ಳೋಣ, ಸರಿನಾ, ಬಿ ಅನ್ನ ಯೂಸ್ ಮಾಡ್ಕೊಳ್ಳೋಣ ವಿಚ್ ಈಸ್ ಹ್ಯಾವಿಂಗ್ ವೆಯ್ಟ್ ಆಫ್ 2. ಸೊ ಇಲ್ಲಿ ಡಿ ಯೂಸ್ ಮಾಡಿದ್ದೆ, ಬಟ್ ಎಫ್ ಗೂ ಕೂಡ ಅಷ್ಟೇ ವ್ಯಾಲ್ಯೂ ಅಲ್ವಾ ಇರೋದು 2. ಸೊ ಏನ್ ಮಾಡ್ತೀನಿ, ಎಫ್ ಅನ್ನ ಯೂಸ್ ಮಾಡ್ತೀನಿ. ಸೊ ಎಫ್ ಈಸ್ ಹ್ಯಾವಿಂಗ್ ದ ವೆಯ್ಟ್ ಆಫ್ 2. ಸೊ ಎಫ್ ಗೂ ಕೂಡ ವೆಯ್ಟ್ 2 ಇತ್ತು, ಬಿ ಗೂ ಕೂಡ ವೆಯ್ಟ್ 2 ಇತ್ತು. ಸೊ ಇವಾಗ ಏನ್ ಮಾಡಿದ್ವಿ, 2 ಡಿಫ್ರೆಂಟ್ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಿದೀವಿ. ಸೊ ಇವಾಗ ಟೋಟಲ್ ವೆಯ್ಟ್ಸ್ ಗಳನ್ನ ಬರೀರಿ. ವೆಯ್ಟ್ಸ್ ಅಂತ ಅಂದ್ರೆ ಎಡ್ಜ್ ವೆಯ್ಟ್, ಸರಿನಾ. ಸೊ ಟೋಟಲ್ ವೆಯ್ಟ್ ಏನಾಗುತ್ತೆ ಇಲ್ಲಿ 1 + 2 + 2, 1 + 2 + 2 ವಿಚ್ ವಿಲ್ ಬಿ ಈಕ್ವಲ್ ಟು 5. ನೆಕ್ಸ್ಟ್ ಇಲ್ಲೇನಾಗುತ್ತೆ 2 + 1 + 2, ಸೊ 2 + 1 + 2 ವಿಚ್ ವಿಲ್ ಬಿ ಈಕ್ವಲ್ ಟು 5 ಇಟ್ ಸೆಲ್ಫ್, ಸರಿನಾ. ಸೊ ಎರಡರಲ್ಲೂ ಕೂಡ ನನಗೆ 5 ಈಸ್ ದ ವೆಯ್ಟ್. 2 ಡಿಫ್ರೆಂಟ್ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಲ್ಲೂ ಕೂಡ ನನಗೆ 5 ವೆಯ್ಟ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಇಷ್ಟು ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನೆಕ್ಸ್ಟ್ ಪ್ರೂವ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎನಿ 2 ಸ್ಪ್ಯಾನಿಂಗ್ ಟ್ರೀ ಇಸ್ ಎ ಮೆಟ್ರಿಕ್. ಅದನ್ನ ನಾವು ಪ್ರೂವ್ ಮಾಡ್ತಾ ಹೋಗೋಣ. ಸೊ ಇವಾಗ ನೋಡಿ, ಪ್ರೂಫ್ ಅನ್ನ ಬರಿತಾ ಹೋಗ್ತಾ ಇದ್ದೀನಿ. ನೀವು ಸ್ಟಾರ್ಟಿಂಗ್ ಪ್ರೂಫ್ ಅನ್ನ ಬರೆದು ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು, ಅಥವಾ ಆಮೇಲೆ ನೀವು ಬೇಕಾದ್ರೆ ಫಸ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಆಮೇಲೆ ಪ್ರೂವ್ ಅನ್ನ ಬರಿಬಹುದು. ಸೊ ನೋಡಿ ಏನಂತ ಅಂತ, ಲೆಟ್ T1 T2 T3 ಬಿ ದ ಸ್ಪ್ಯಾನಿಂಗ್ ಟ್ರೀಸ್ ಆಫ್ ದಿ ಗ್ರಾಫ್. ಸೊ ನಾವು ಅವಾಗಲೇ 2 ಸ್ಪ್ಯಾನಿಂಗ್ ಟ್ರೀ ಅನ್ನ ಬರೆದ್ವಲ್ಲ, ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ. ಆ ತರದವು 3 ಇದಾವೆ ಅಂತ ಅನ್ಕೊಳ್ಳಿ. ಡಿಫೈನ್ ದ ಡಿಸ್ಟೆನ್ಸ್ ಆಸ್. ಸೊ ಡಿಸ್ಟೆನ್ಸ್ ಅನ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ ನಾವು, ಡಿಸ್ಟೆನ್ಸ್ ಬಿಟ್ವೀನ್ T1, T2 2 ಡಿಫರೆಂಟ್ ಇದ್ರೆ T1, T2 ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ T1 - T2 ಅಂತಂದ್ರೆ ನಂಬರ್ ಆಫ್ ಎಡ್ಜಸ್ ಪ್ರೆಸೆಂಟ್ ಇನ್ T1 ಬಟ್ ನಾಟ್ ಇನ್ T2. T1 - T2 ಅಂತಂದ್ರೆ ಫಸ್ಟ್ ನಾವು ಇಲ್ಲಿ ಒಂದು ಕನ್ಸ್ಟ್ರಕ್ಟ್ ಮಾಡಿದ್ವಲ್ಲ, ಅದರಲ್ಲಿ ಎಷ್ಟು ಎಡ್ಜಸ್ ಇದ್ದು 3, ಆ ಕಡೆ ಇದ್ರಲ್ಲಿ ಎಷ್ಟಿತ್ತು 3. ಸೊ 3 - 3 ಏನಾಯ್ತು, 0 ಆಯ್ತು. ಸೊ ಇವಾಗ ಕಂಡೀಷನ್ಸ್ ಅನ್ನ ನೋಡ್ತಾ ಹೋಗೋಣ. ಟು ಪ್ರೂವ್ ಡಿ ಈಸ್ ಮೆಟ್ರಿಕ್, ವೆರಿಫೈ ನಾನ್ ನೆಗೆಟಿವಿಟಿ ಅಂತ ಅಂದ್ರೇನು, ಡಿ ಆಫ್ T1, T2. ಸೊ ಡಿಸ್ಟೆನ್ಸ್ ಏನಾಗಿರ್ಬೇಕು, ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ನೆಗೆಟಿವ್ ಆಗಿರಬಾರ್ದು. ಸೊ ನಾನ್ ನೆಗೆಟಿವ್, ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ನಮಗೆ ಏನ್ ಬಂದಿತ್ತು, 3 - 3 ಎಡ್ಜಸ್ ಅಲ್ವಾ ಇದ್ದಿದ್ದು. ಸೊ 3 - 3 0 ಆಯ್ತು. ಸೊ 0 ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ನೆಕ್ಸ್ಟ್ ಐಡೆಂಟಿಟಿ ಅಂತಂದ್ರೇನು ನೋಡಿ, ಇಲ್ಲಿ ಡಿಸ್ಟೆನ್ಸ್ ಆಫ್ T1, T2 ಮಸ್ಟ್ ಬಿ ಈಕ್ವಲ್ ಟು 0. ನೋಡಿ, ಡಿಸ್ಟೆನ್ಸ್ ಆಫ್ T1, T2 ಮಸ್ಟ್ ಬಿ ಈಕ್ವಲ್ ಟು 0. ನಮಗೆ 0ನೇ ಅಲ್ವಾ ಬಂದಿದ್ದು, 3 ಎಡ್ಜಸ್ - 3 ಎಡ್ಜಸ್ ವಿಲ್ ಬಿ ಈಕ್ವಲ್ ಟು 0. ಸೊ ಎರಡನೇ ಕಂಡೀಷನ್ ಕೂಡ ಕರೆಕ್ಟ್. ಸಿಮಿಟ್ರಿಕ್. ಸೊ ಸಿಮಿಟ್ರಿಕ್ ಅಂತ ಅಂದ್ರೆ ಮೊದಲನೇದ್ರಲ್ಲಿ ನನ್ನ ಹತ್ರ ಎಷ್ಟು ಎಡ್ಜಸ್ ಇತ್ತು 3, ಮೈನಸ್ ಎರಡನೇದ್ರಲ್ಲಿ ಎಷ್ಟು ಎಡ್ಜಸ್ ಇತ್ತು 3, 3 - 3 0. ಸೊ ಇವಾಗ ಏನ್ ಮಾಡ್ಬೇಕು, ಫಸ್ಟ್ ಎರಡನೇದ್ ತಗೋಬೇಕು. ಎರಡನೇ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಎಷ್ಟಿತ್ತು ನನಗೆ ಎಡ್ಜಸ್ 3, ಮೊದಲನೇದು ಎಷ್ಟಿತ್ತು 3, 3 - 3 0. ಸೊ ನೋಡಿ ಸಿಮಿಟ್ರಿನ, ಎರಡಕ್ಕೂ ವ್ಯಾಲ್ಯೂ ಕೂಡ ನಮಗೆ ಈಕ್ವಲ್ ಆಗಿರುತ್ತೆ. T1, T2 ವಿಲ್ ಬಿ ಈಕ್ವಲ್ ಟು T2, T1. ನೆಕ್ಸ್ಟ್ ಟ್ರಯಾಂಗಲ್ ಇನ್ಇಕ್ವಾಲಿಟಿ. ಸೊ ಟ್ರಯಾಂಗಲ್ ಇನ್ಇಕ್ವಾಲಿಟಿ ಅಂದಾಗ 3ನೇ ಸ್ಪ್ಯಾನಿಂಗ್ ಟ್ರೀ ಅನ್ನ ತಗೋಬೇಕು. ಸೊ ನಾವೇನ್ ಮಾಡಿದ್ವಿ ಅಂತಂದ್ರೆ ಇಲ್ಲೇ ಬರೆದು ತೋರಿಸ್ತೀನಿ ನೋಡಿ. ಇಲ್ಲಿ 1 ಇತ್ತು, 2 ಇತ್ತು, ನೆಕ್ಸ್ಟ್ ಇಲ್ಲಿ 3 ಇತ್ತು, ಇಲ್ಲಿ 4 ಇತ್ತು. ಇದ್ರ ಮಧ್ಯ C ಇತ್ತು ವಿಚ್ ವಾಸ್ ಹ್ಯಾವಿಂಗ್ ದ ಎಡ್ಜ್ ವೆಯ್ಟ್ ಆಫ್ 1. ಸೊ ಇಲ್ಲಿ B ಇತ್ತು ವಿತ್ ದ ಎಡ್ಜ್ ವೆಯ್ಟ್ ಆಫ್ 2. ಇಲ್ಲಿ ಒಂದು ಡಿ ಅನ್ನ ತಗೊಂಡಿದ್ವಿ ವಿತ್ ದ ಎಡ್ಜ್ ವೆಯ್ಟ್ ಆಫ್ 2. ಸೊ ಇದು ಒಂದು ಸ್ಪ್ಯಾನಿಂಗ್ ಟ್ರೀ ಆಗಿತ್ತು. ನೆಕ್ಸ್ಟ್ ಎರಡನೇದು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬಹುದಿತ್ತು ನೋಡಿ, ಇಲ್ಲಿ ಸಿ ಅನ್ನ ತಗೊಂತಿದ್ದೆ, ನೆಕ್ಸ್ಟ್ ಬಿ ಅನ್ನ ತಗೊಂತ ಇದ್ದೆ, ನೆಕ್ಸ್ಟ್ ಎಫ್ ಅನ್ನ ತಗೊಂತ ಇದ್ದೆ. ಬಿಕಾಸ್ ಬಿ ವಾಸ್ ಹ್ಯಾವಿಂಗ್ ದ ವೆಯ್ಟ್ ಆಫ್ 2 ಅಂಡ್ ಎಫ್ ವಾಸ್ ಆಲ್ಸೋ ಹ್ಯಾವಿಂಗ್ ದ ವೆಯ್ಟ್ ಆಫ್ 2. ಸಿ ಗೆ 1 ಇದೆ, ಅದು ಆಸ್ ಇಟ್ ಈಸ್ ಇರಲೇಬೇಕು. ನೆಕ್ಸ್ಟ್ ಇನ್ನೊಂದು ಕನ್ಸ್ಟ್ರಕ್ಟ್ ಮಾಡ್ಬೋದಾ, ಎಸ್. ಸೊ 1 2 3 4. ಸೊ ಇವಾಗ 4 ವರ್ಟಿಸಿಸ್ ಬಿ ಅನ್ನ ಯೂಸ್ ಮಾಡ್ಕೊಂಡು, ಸೊ ಡಿ ಅನ್ನ ಯೂಸ್ ಮಾಡ್ಕೊಳ್ಳೋಣ ವಿತ್ ದ ವೆಯ್ಟ್ ಆಫ್ 2, ನೆಕ್ಸ್ಟ್ ಎಫ್ ಅನ್ನ ಯೂಸ್ ಮಾಡ್ಕೊಳ್ಳೋಣ ವಿತ್ ದ ವೆಯ್ಟ್ ಆಫ್ 2, ಮತ್ತೆ ಸಿ ಅನ್ನ ಯೂಸ್ ಮಾಡ್ಕೊಳ್ಳೋಣ ವಿತ್ ದ ವೆಯ್ಟ್ ಆಫ್ 1. ಸೊ ನೋಡಿ 3 ಡಿಫರೆಂಟ್ ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ, ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ. ಸೊ ಅವಾಗ ಡಿಸ್ಟೆನ್ಸ್ ಬಿಟ್ವೀನ್ T1, T3 ಅಂತ ಅಂದ್ರೆ ಏನಾಗುತ್ತೆ, T1 ಅಲ್ಲಿ ಎಷ್ಟು ಎಡ್ಜಸ್ ಯೂಸ್ ಆಗಿರೋದು 3, ಮೈನಸ್
T3 ಅಲ್ಲಿ ಎಷ್ಟು ಯೂಸ್ ಆಗಿರೋದು 3. ಸೊ 3 - 3 ಏನಾಗುತ್ತೆ 0. ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಡಿಸ್ಟೆನ್ಸ್ ಫ್ರಮ್ T1 to T2. ಇದರಲ್ಲೂ 3 ಯೂಸ್ ಮಾಡಿರೋದು, ಇದರಲ್ಲೂ 3 ಯೂಸ್ ಮಾಡಿರೋದು. ಸೊ 3 - 3 ಏನಾಗುತ್ತೆ 0 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಡಿಸ್ಟೆನ್ಸ್ ಫ್ರಮ್ T2 T3. ಸೊ ಇದರಲ್ಲೂ 3, ಇದರಲ್ಲೂ 3 ಎಡ್ಜಸ್ ಯೂಸ್ ಮಾಡಿರೋದು. ಸೊ 3 - 3 ಏನಾಗುತ್ತೆ 0 ಆಗುತ್ತೆ. ಸೊ 0 ಲೆಸ್ ದೆನ್ ಆರ್ ಈಕ್ವಲ್ ಟು 0 ನಾ? ಎಸ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಸಿನ್ಸ್ ಆಲ್ ದಿ 4 ಪ್ರಾಪರ್ಟೀಸ್ ಹೋಲ್ಡ್, ದ ಡಿಸ್ಟೆನ್ಸ್ ಬಿಟ್ವೀನ್ ಎನಿ 2 ಸ್ಪ್ಯಾನಿಂಗ್ ಟ್ರೀ ಇಸ್ ಎ ಮೆಟ್ರಿಕ್ ಅಂತ ನಾವು ಕರಿತಾ ಹೋಗ್ಬೋದು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಫಸ್ಟ್ ಥಿಯರಮ್ ಬರೀರಿ, ಆಮೇಲೆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ರಿ, ಅಥವಾ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡು, ಆಮೇಲೆ ನೀವು ಬೇಕಾದ್ರೆ ಥಿಯರಮ್ ಅನ್ನ ಪ್ರೂವ್ ಮಾಡ್ತಾ ಹೋಗ್ಬೋದು. ಸೊ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.